ವಾಸ್ತವವಾಗಿ ನಾವು ಹೀಗೆ ತೀರ್ಥಯಾತ್ರೆ ಮಾಡ್ತೀವಲ್ಲ, ಈ ತೀರ್ಥಯಾತ್ರೆ ಮಾಡುವುದರ ಉದ್ದೇಶ ಏನು? ನಾವು ಹಲವು ದೇವರ ದರ್ಶನವನ್ನು ಮಾಡ್ತೀವಿ. ಈ ದೇವರ ದರ್ಶನದಿಂದ ನಮಗೆ ಆಗುವಂಥ ಆಧ್ಯಾತ್ಮಿಕ ಸತ್ಫಲ ಎಂಥದ್ದು? ಇದರ ಬಗ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ಜಿಜ್ಞಾಸೆ ಇರುತ್ತೆ. ಈ ಜಿಜ್ಞಾಸೆಗೆ ಸರಿಯಾದ ಸ್ಪಷ್ಟ ಉತ್ತರವನ್ನು ನಮ್ಮ ಗುರುಗಳಾದಂಥ ಪಾವಗಡ ಪ್ರಕಾಶರಾವ್ ಅವರು ಕೊಟ್ಟಿದ್ದಾರೆ. ಅವರ ಮಾತನ್ನು ಕೇಳಿಬಿಡಿ. ದೇವರು ಇರುವುದು ಎಲ್ಲಿ? ಇದು ಪ್ರಶ್ನೆ. ಅದಕ್ಕೆ ಎರಡು ಉತ್ತರಗಳಿದೆ. ಒಂದು, ಅಯ್ಯೋ ಎಲ್ಲೆಲ್ಲೋ ಹುಡುಕಬೇಡಯ್ಯ, ನಿನ್ನಲ್ಲೇ ನನ್ನ ದೇವರು ಅಂತ ಹೇಳುವುದು ಒಂದು. ಇಲ್ಲ ಇಲ್ಲ, ಎಲ್ಲೆಲ್ಲೋ ಇದ್ದಾನೆ, ಎಲ್ಲೆಲ್ಲಿಯೂ ಇದ್ದಾನೆ. ಆ ಎಲ್ಲೆಲ್ಲಿಯೂ ಇದ್ದರೆ ಎಲ್ಲ ಕಡೆ ನಾನು ಹೋಗೋಕ್ಕಾಗಲ್ವಲ್ಲಪ್ಪ, ಎಲ್ಲಿ ನೀನು ವಿಶೇಷವಾಗಿ ಕಾಣಿಸ್ತೀಯ ಅಂತ ಅರ್ಜುನ ಕೃಷ್ಣನನ್ನು ಕೇಳಿದ. ಅದಕ್ಕೆ ಕೃಷ್ಣ ಒಂದು ಸೂತ್ರಪ್ರಾಯವಾದ ಮಾತು ಹೇಳಿಬಿಟ್ಟ. ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವವಾ ತತ್ತದೇವಾವಗಚ್ಛತ್ವಂ ಮಮ ತೇಜೋಂಶ ಸಂಭವಂ. ಏ ಅರ್ಜುನ, ಎಲ್ಲೆಲ್ಲಿ ಅತ್ಯಂತ ಪ್ರಾಚೀನತಮವಾಗಿರತಕ್ಕಂತಹ ವಿಷಯ ಇರುತ್ತೋ, ಎಲ್ಲೆಲ್ಲಿ ವೈಭವ ಅನ್ನೋದು ಕಾಣುತ್ತೋ, ಅಲ್ಲೆಲ್ಲ ನಾನು ಇರ್ತೀನಯ್ಯ, ಅಲ್ಲೆಲ್ಲ ನನ್ನ ಅಂಶ ಇರುತ್ತಪ್ಪ ಅಂತ ಹೇಳಿದೆ. ಅದು ಬೆಟ್ಟದ ತುದಿಯ ಮೇಲೆ ಇರತಕ್ಕಂತಹ ವೈಷ್ಣೋದೇವಿ ಆಗ್ಬೋದು, ಅಥವಾ ತಿರುಪತಿ ತಿಮ್ಮಪ್ಪ ಆಗ್ಬೋದು. ಭಕ್ತನೊಬ್ಬನಿಗೆ ದೈವದ ಇರವು ಇರತಕ್ಕದ್ದು ದೇವಸ್ಥಾನದಲ್ಲಿ. ಆದರೆ ನಾವೆಲ್ಲೋ ಬೆಂಗಳೂರಿನಲ್ಲಿ ಇರ್ತೀವಿ, ತುಮಕೂರಿನಲ್ಲಿ ಇರ್ತೀವಿ, ಗದಗನಲ್ಲಿ ಇರ್ತೀವಿ, ಧಾರವಾಡದಲ್ಲಿ ಇರ್ತೀವಿ, ಮೈಸೂರಿನಲ್ಲಿ ಇರ್ತೀವಿ, ಶಿವಮೊಗ್ಗದಲ್ಲಿ ಇರ್ತೀವಿ. ಎಲ್ಲ ಕಡೆ ಎಲ್ರಿ ಹೋಗೋಣ, ಎಲ್ಲಿ ನೋಡ್ತಾ ಕೂತ್ಕೊಳ್ಳೋಣ ದೇವಸ್ಥಾನಗಳನ್ನ? ಅದಕ್ಕೆ ಈ ಸುವರ್ಣ ವಾಹಿನಿಯ ವಿಶೇಷವಾಗಿ ವಾರ್ತಾ ಸಂಚಿಕೆಯವರು ಮಾಡಿರತಕ್ಕಂಥ ವಿಶೇಷ ಕಾರ್ಯಕ್ರಮ ಅಂದರೆ ಗುಡಿಯ ನೋಡಿರಣ್ಣ. ಇದೇ ಉದ್ದೇಶದಲ್ಲೇ ಈ ಗುಡಿಯ ನೋಡಿರಣ್ಣ ಕಾರ್ಯಕ್ರಮ ಪ್ರಾರಂಭವಾಗಿತ್ತು. ಈ ಅನುಭವವನ್ನು ಅನೇಕ ಭಕ್ತರು ಸ್ವೀಕರಿಸಿದ್ದಾರೆ ಅನ್ನೋದು ನಮ್ಮ ಸಂತೋಷದ ಸಂಗತಿ. ಆದರೆ ಒಂದು ಪ್ರಶ್ನೆ ಉಂಟು. ಯಾರು ತೋರಿಸಿದರೆ ಅದು ಪ್ರಮಾಣ ಅಂತ, ಯಾರು ತೋರಿಸಿದರೆ ಅದು ಸರಿ ಅಂತ, ಯಾರು ತೋರಿಸಿದರೆ ಅದು ಶಾಸ್ತ್ರ ಅಂತ, ಯಾರು ತೋರಿಸಿದರೆ ಅದು ಸತ್ಯ ಅಂತ. ಅದಕ್ಕೆ ಶ್ರೀಕೃಷ್ಣನೇ ಒಂದು ಉತ್ತರವನ್ನು ಕೊಟ್ಟುಬಿಡ್ತಾನೆ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು. ಯಾವುದಯ್ಯ ಪ್ರಮಾಣ ಅಂದರೆ ಶಾಸ್ತ್ರ ಪ್ರಮಾಣ ಅಂತ ಹೇಳ್ತಾನಂತೆ. ಹೀಗಾಗಿ ಗುಡಿಗಳನ್ನು ನಮಗೆ ತೋರಿಸತಕ್ಕ ವ್ಯಕ್ತಿ ಶಾಸ್ತ್ರಗಳನ್ನು ಬಲ್ಲ ಶಾಸ್ತ್ರಿಯಾದರೆ ಅದು ಪ್ರಮಾಣಪೂರ್ವಕವಾಗಿರತಕ್ಕಂತಹ ಗುಡಿಯ ನೋಡಿರಣ್ಣ ಅನ್ನತಕ್ಕಂಥ ದರ್ಶನ ಆಗುತ್ತೆ. ಅಂತಹ ಗುಡಿಯನ್ನು ತೋರಿಸ್ತಕ್ಕಂಥವರು ಶ್ರೀಕಂಠ ಶಾಸ್ತ್ರಿಗಳಾದ್ದರಿಂದ ಅವರ ವಾಯಿನಲ್ಲಿ ಮೃದುವಾಗಿರತಕ್ಕಂತಹ ಪದಸಂಪತ್ತು, ಸಾಹಿತ್ಯ ವಿನ್ಯಾಸ, ನಗುಮೊಗ, ಖಚಿತವಾದ ಧ್ವನಿ, ಐತಿಹ್ಯ, ಪುರಾಣ ಇವುಗಳನ್ನೆಲ್ಲ ಅತ್ಯಂತ ಸುಸ್ಪಷ್ಟವಾಗಿ ಅವರು ನಮ್ಮ ಮನಸ್ಸಿಗೆ ಮನದಟ್ಟು ಮಾಡುವಂತೆ ಅದನ್ನು ತೋರಿಸ್ತಾ ಇದ್ದಾರೆ. ಬಸವಣ್ಣನವರೇ ಹೇಳ್ತಾರೆ, ನಮ್ಮ ಬದುಕು ಹೇಗಿರುತ್ತಪ್ಪ ಅಂದರೆ ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು ಅಂತ. ಕಾಲಲ್ಲಿ ಗುಂಡಿದೆ, ಕೊರಳಲ್ಲಿ ಬೆಂಡಿದೆ. ಅತ್ತ ಮುಳುಗ್ತಾ ಇಲ್ಲ, ಇತ್ತ ತೇಲ್ತಾನೂ ಇಲ್ಲ. ನನ್ನ ಬದುಕು ಗೊಂದಲದಲ್ಲಿ ಸಿಗಾಕೊಂಡಿದೆ. ಈ ಗೊಂದಲದ ನಿವಾರಣೆ ಹೇಗಪ್ಪ ಅಂದರೆ ಆ ಕೂಡಲ ಸಂಗಮನ ನೆನೆದರೆ ಈ ಗೊಂದಲ ಬಿಡುಗಡೆಯಾಗುತ್ತೆ ಅಂತ ಹೇಳ್ತಾರೆ. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲಿಯದು ಗುಂಡು, ಮುಳುಗಲಿಯದು ಬೆಂಡು. ಹೀಗಪ್ಪ ಸಂಸಾರ ಸಾಗರದಿ ತೇಲಿ ಮುಳುಗುತ್ತಲಿರುವೆ ದೇವಾ. ಒಂದು ಸಲಹೆ ಕೊಡಬೇಕು ನಾನು ಅವರಿಗೆ. ಚೆನ್ನಾಗೇ ತೋರಿಸ್ತಾ ಇದ್ದೀರಿ ಶಾಸ್ತ್ರಿಗಳೇ, ಆದರೆ ದಯವಿಟ್ಟು ಪಂಚೆ ಉಟ್ಕೊಳ್ಳಿ. ನಿಮ್ಮ ಮಹಿಳಾ ನಿರೂಪಿಕೆ ಸೀರೆಯನ್ನು ಉಟ್ಕೊಂಡು ನಿಂತ್ಕೊಳ್ತಾರಲ್ಲ, ಅಕಸ್ಮಾತ್ ಹಾಗೆ ನಿಂತ್ಕೊಳ್ಳೋದ್ರ ಬದಲು ಅವರು ಏನಾದರೂ ಪೈಜಾಮಾನೋ ಅಥವಾ ಇನ್ಯಾವುದೋ ಉಡುಪು ಹಾಕ್ಕೊಂಡ್ರೆ ಸರಿ ಹೋಗುತ್ತೆಯೇ? ಹಾಗೆ ನೀವು ಮೊಂಡಿ ತೋಳಿನ ಜುಬ್ಬ ಯಾಕರಿ ಹಾಕ್ಕೊಳ್ತೀರಿ? ತೋಳು ತುಂಬ ಇರೋ ಜುಬ್ಬ, ಅದರ ಒಂದು ಶಲ್ಯೆ. ಅಕಸ್ಮಾತ್ ನಿಮಗೆ ಪಂಚೆ ಉಟ್ಕೊಳ್ಳೋಕೆ ಇಷ್ಟ ಇಲ್ಲದೇ ಇದು ಏನಾದರೂ ಮಾಡಿ
ಆದರೆ ಮೇಲ್ನೋಟಕ್ಕಾದ್ರೂ ಸ್ವಲ್ಪ ವೈದಿಕ ಧರ್ಮದ ಪ್ರಾತಿನಿಧ್ಯವನ್ನು ಪ್ರಾತ್ಯಕ್ಷಿಕೆ ಮಾಡಿಸಿ ಅಂತ ಹೇಳ್ತಾ 100 ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ. ಇದು 1000 ಕಾರ್ಯಕ್ರಮಗಳಾಗಲಿ. ಶಾಸ್ತ್ರಿಗಳ ಹೆಸರು ಗುಡಿಯೇ ನೋಡಿರಣ್ಣ ಅನ್ನೋದ್ರ ಜೊತೆಗೆ ತಳುಕ ಹಾಕಿಕೊಂಡು ಪ್ರಸಿದ್ಧವಾಗಲಿ. ನಿಮಗೆ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ದುರ್ವಾದಿಧ್ವಾಂತರವಯೇ ಸಜ್ಜನೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ ಅನ್ನುವಂಥ ಮಂತ್ರದಿಂದ ಅವರನ್ನು ಸ್ತುತಿಸಿದರೆ ರಾಯರು ನಮ್ಮನ್ನು ಹರಿಸ್ತಾರೆ. ಮನವ ಮಂತ್ರಾಲಯವ ಮಾಡಿ ಹೃದಯ ಬೃಂದಾವನವ ಮಾಡಿ ಭಕ್ತಿಯನ್ನುವ ತುಂಗೆಯಲ್ಲಿ ಈಜುತ್ತಿರುವ ಸಮಯದಲ್ಲಿ ಜ್ಯೋತಿ ತುಂಬುವುದು, ಕಂಗಳ ಕಾಂತಿ ತುಂಬುವುದು.